ಇತ್ತೀಚೆಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ, ಸಣ್ಣ ನೀರಾವರಿ ಇಲಾಖೆ, ಕೆಲ ಪಂಚಾಯಿತಿಗಳು ಕೆರೆಗಳು ವಿಚಾರವಾಗಿ ಸಾಕಷ್ಟು ನಿರ್ಲಕ್ಷ್ಯವನ್ನ ತೋರ್ತಾ ಇದೆ. ಇದಕ್ಕೆ ಬೆಂಗಳೂರಿನ ಆನೇಕಲ್ ತಾಲೂಕಿನ ಬಿದರಗುಪ್ಪೆ ಗ್ರಾಮದ ಈ ಕೆರೆಯೇ ಸಾಕ್ಷಿ. ಅದು ಸುಮಾರು 150ರಿಂದ 200 ಎಕರೆ ವಿಸ್ತೀರ್ಣ ಇರುವ ಬಿದರಗುಪ್ಪೆ ಕೆರೆ ಒಂದು ಕಾಲದಲ್ಲಿ ಸುತ್ತಮುತ್ತಲ ಅನೇಕ ಹಳ್ಳಿಗಳ ನೀರಿನ ಮೂಲವಾಗಿತ್ತು. ಆದರೆ ಬರಬರುತ್ತಾ ಈ ಕೆರೆಗೆ ಕೆಮಿಕಲ್ ಮಿಶ್ರಿತ ನೀರು ಕಾಲುವೆ ಮೂಲಕ ಹರಿದು ಬರುತ್ತಾ ಕೆರೆ ಕೆಮಿಕಲ್ ಮಾಯವಾಗಿ ಮಾರ್ಪಾಟಾಗಿತ್ತು. ಇದರ ನಡುವೆ ಬಿದರಗುಪ್ಪೆ ಕೆರೆ ಸುತ್ತಮುತ್ತಲೂ ಇರುವಂತಹ ಅಪಾರ್ಟ್ಮೆಂಟ್ ಲೇಔಟ್ಗಳಿಂದ ಈಗ ಡ್ರೈನೇಜ್ ನೀರು ಸಹ ಕೆರೆಗೆ ಬಂದು ಸೇರಿದ್ದು, ಕೆರೆಯ ಮೇಲ್ಪದರದಲ್ಲಿ ಡ್ರೈನೇಜ್ ವೇಸ್ಟ್ ಮರಕಟ್ಟಿ ತೇಳ್ತಾ ಇದೆ. ಇದರಿಂದಾಗಿ ಸುತ್ತಮುತ್ತಲು ವಾಸವಿರುವ ಜನಕ್ಕೆ ಹಾಗೂ ವಾಹನದಲ್ಲಿ ಸಂಚರಿಸುವವರಿಗೆ ಈ ಪ್ರದೇಶ ಗಬ್ಬೆದ್ದು ನಾರ್ತಾ ಇದೆ. ಈ ಬಗ್ಗೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ತಿಳಿಸಿದ್ರೂ ಸಹ ಕೆರೆ ಉಳಿಸುವ ಕೆಲಸ ಆಗ್ತಾ ಇಲ್ಲ. ಇನ್ನು ಸ್ಥಳೀಯ ಪಂಚಾಯಿತಿ ಕೆರೆಗಳ ವಿಚಾರವಾಗಿ ಸಂಬಂಧಪಟ್ಟಂತ ಇಲಾಖೆಗೆ ಪತ್ರ ವ್ಯವಹಾರ ಮಾಡುವ ಕೆಲಸ ಮಾಡಬೇಕಿತ್ತು. ಆದರೆ ಇದುವರೆಗೆ ಬಿದರಗುಪ್ಪೆ ಪಂಚಾಯಿತಿ ಪಿಡಿಒ ಆ ಕೆಲಸವನ್ನ ಮಾಡಿಲ್ಲ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳಂತೂ ಕೇವಲ ಬಂದು ಕಲುಷಿತ ನೀರನ್ನು ತೆಗೆದುಕೊಂಡು ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡುವ ಲ್ಯಾಬೊರೇಟರಿ ಕೆಲಸವನ್ನ ಮಾತ್ರ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟವರ ವಿರುದ್ಧ ಯಾವುದೇ ಕ್ರಮಕ್ಕೆ ಇವರು ಮುಂದಾಗ್ತಾ ಇಲ್ಲ. ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಂತೂ ಇನ್ನೂ ಸಹ ಆನೇಕಲ್ನಲ್ಲಿ ನಿದ್ದೆಯಿಂದ ಎದ್ದೇ ಇಲ್ಲ. ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನಕ್ಕೆ ಸಾಕ್ಷಿಯಾಗಿದೆ. ಇನ್ನು ಈ ಕೆರೆಯ ನೀರಿನಿಂದಾಗಿ ಸುತ್ತಮುತ್ತಲು ವಾಸವಿರುವ ಜನಕ್ಕೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ಉದ್ಭವವಾಗುವಂತ ಸಾಧ್ಯತೆ ಸಹ ಇದೆ. ಅಧಿಕಾರಿಗಳಂತೂ ಅಕ್ಷರಶಃ ನಿದ್ರೆಗೆ ಜಾರಿದ್ದಾರೆ. ಕೆರೆ ಸಂರಕ್ಷಣೆಗೆ ಎಂದೇ ಇರುವ ಇಲಾಖೆಗಳು ತಮ್ಮ ಕೆಲಸವನ್ನ ಮಾಡದೆ ಬೇರೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದು, ಇದರಿಂದ ಕೆರೆಗಳು ಹಾಳಾಗ್ತಾ ಇವೆ ಬಿಟ್ರೆ ಅಭಿವೃದ್ಧಿಯತ್ತ ಹೆಜ್ಜೆ ಹಾಕ್ತಾ ಇಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ನಿದ್ದೆಯಿಂದ ಎದ್ದು ಕೆರೆಗಳನ್ನ ಉಳಿಸುವ ಕೆಲಸ ಮಾಡಬೇಕಿದೆ. ಸಮೀಪದಲ್ಲಿರ್ತಕ್ಕಂಥ ಬಿದರಗುಪ್ಪೆ ಮತ್ತು ಬಿದರಗುಪ್ಪೆ ಆರೇನೂರು ಮತ್ತು ಜಿಗ್ಲ ಸಂಬಂಧಪಟ್ಟಂತೆ ಒಂದು ದೊಡ್ಡ ಕೆರೆ ಇಲ್ಲಿ ಸುಮಾರು 150 ಎಕರೆ ಮೇಲ್ಪಟ್ಟ ದೊಡ್ಡ ಕೆರೆ ಆಗಿದ್ದು, ಇಲ್ಲಿ ಒಂದು ಕಲುಷಿತ ನೀರನ್ನು ಬಿಡ್ತಾ ಇದ್ದಾರೆ. ಅಲ್ಲೇ ಮುತ್ತನ ಕೆರೆ, ಚಂದಾಪುರ ಈ ಭಾಗ ಇಂಡಸ್ಟ್ರಿಯಲ್ ಇದೆಯಲ್ಲ, ಕೆಮಿಕಲ್ ನೀರನ್ನ ಅಲ್ಲಿ ಬಿಟ್ಟು ಅಲ್ಲಿ ಬರೀ ಕೆಮಿಕಲ್ ನೀರು ಮತ್ತು ಈ ರಾಸಾಯನಿಕ ಒಳಚರಂಡಿಗಳನ್ನು ಆ ಕೆರೆಗೆ ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ಕಲುಷಿತ ಆಗಿ ಆ ನೀರು ತುಂಬ ದುರ್ವಾಸನೆ ಬಂದು ತುಂಬ ಅನಾರೋಗ್ಯಕ್ಕೆ ತುತ್ತಾಗಿರ್ತಕ್ಕಂಥ ಆ ಭಾಗದಲ್ಲಿ ಎಲ್ಲರೂ ವಿಶೇಷವಾಗಿ ರೈತರು ಹೆಚ್ಚಾಗಿರೋದ್ರಿಂದ ಬೆಳೆಗಳು ನಾಶ ಆಗ್ತದೆ. ಯಾಕಂತಂದರೆ ಕಲುಷಿತ ನೀರು ಭಾಳ ತುಂಬ ನೋಡ್ತಾ ಇದ್ದೀರಿ, ನಾವು ಹೋಗ್ತೀರಿ, ತುಂಬ ಗಲೀಜಾಗಿರ್ತದೆ. ಈ ಒಂದು ಕೆರೆಗೆ ಸಂಬಂಧಪಟ್ಟಂತಹ ಕೆರೆ ಅಭಿವೃದ್ಧಿ ಪ್ರಾಧಿಕಾರದವರು ದಯವಿಟ್ಟು ಈ ಕೂಡಲೇ ಆಗಮಿಸಿ ಮತ್ತು ಆ ಸಂಬಂಧಪಟ್ಟಂಥ ಬಿದರಗುಪ್ಪೆ ಗ್ರಾಮ ಪಂಚಾಯತಿ ಸಂಬಂಧಪಟ್ಟವರು ಎಲ್ಲ ಕೂಡಲೇ ಆಗಮಿಸಿ ಈ ಒಂದು ಕಲುಷಿತ ನೀರನ್ನು ಶುದ್ಧ ನೀರನ್ನು ಮಾಡಬೇಕು. ಮತ್ತು ಯಾರು ಒಳಚರಂಡಿಗಳನ್ನು ಕೆರೆಗೆ ಬಿಟ್ಟಿದ್ದಾರೋ ಅವ್ರಿಗೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಿ ಅವ್ರಿಗೆ ನೀರು ಬರೋದ್ರಿಂದ ಕೆರೆ ನೀರು ಕಲುಷಿತಗೊಂಡು ಇಲ್ಲಿರೋ ಸುತ್ತಮುತ್ತಲಿನ ರೈತರಿಗೆ ಮತ್ತು ಕುಡಿಯುವ ನೀರಿಗೆ ಕಲುಷಿತವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಕೆರೆ ಅಭಿವೃದ್ಧಿ ಮಂಡಳಿಯವರು ಏನಾಗಿದೆ ತಿಳ್ಕೊಂಡು ಇದಕ್ಕೊಂದು ಬಗೆ ಪರಿಹಾರ ನೀಡಬೇಕು. ಇಲ್ಲಾಂದರೆ ಇದನ್ನ ಏನೋ ಒಂದು ಮಾಡಿ ಆ ಕೆರೆ ಕಲುಷಿತ ನೀರು ನಮಗೆ ಬರೆದಿರೋಂಗೆ ತಡೆಗಟ್ಟಬೇಕಂತ ಕೇಳ್ಕೊಳ್ತೀವಿ. ಡ್ರೈನೇಜ್ ವಾಟ್ರು ಇದಕ್ಕೆ ಬರುತ್ತೆ, ನಮ್ಮ ಆಕ್ಸ್ಫೋರ್ಡ್ದು ಕಾಲೇಜ್ದು ಬರುತ್ತೆ ಜಿಗ್ಲ ಕೆರೆಗೆ. ಹಾಗಾಗಿ ಸಾರ್ವಜನಿಕರಿಗೆ ಆರೋಗ್ಯ ದೃಷ್ಟಿಯಿಂದ ತುಂಬ ದುಷ್ಪರಿಣಾಮ ಆಗ್ತಿದೆ. STP ಯಾವುದು ಮಾಡಿದ್ರು ಡೈರೆಕ್ಟು ಕೆರೆಗೆ ಹೋಗ್ತಾ ಇದೆ, ಕಲುಷಿತವಾಗಿದೆ, ಎಲ್ಲ ವಿಷಮಯವಾಗಿದೆ, ಮೀನುಗಳು ಸತ್ತೋಗಿದ್ದಾವೆ, ಉಸಿರಾಟದ ತೊಂದರೆ ಜನಗಳಲ್ಲಿ. ಕೆರೆ ಕಟ್ಟೆ ಇಲ್ಲಿ ಹತ್ತಿ ಬೆಲೆಯಿಂದ ಹಿಡಿದು ಬಿದರಗುಪ್ಪೆ ದಾಟೋವರೆಗೂ ಸ್ಮೆಲ್ಲೆ, ಮೂಗು ಮುಚ್ಕೊಂಡು ಬಟ್ಟೆ ಕಟ್ಕೊಂಡು ಓಡಾಡಬೇಕು. ಈಗ ಎಲ್ಲ ಸದ್ಯಕ್ಕೆ ಏನೂ ಗೊತ್ತಾಗ್ತಾ ಇಲ್ಲ. ಮುಂದೊಂದು ದಿನ ಇದೊಂದು ಹಾಸ್ಪಿಟಲ್ ಅಡ್ಮಿಟ್